ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಬಟ್ ನಿರ್ಧಾರ ತೆಗೆದುಕೊಳ್ಬೋದು. ಇವತ್ತು ಹೈಕಮಾಂಡ್ ನಾಯಕರ ಭೇಟಿಗೆ ನಾಗೇಂದ್ರ ಪ್ರಯತ್ನ ಪಡ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ಕಳಂಕದ ಬಗ್ಗೆ ನಾಗೇಂದ್ರ ವಿವರಣೆಯನ್ನು ನೀಡ್ತಾರೆ. ತಮ್ಮ ಮೇಲೆ ಎದುರಾಗಿರುವಂತಹ ಈ ಆರೋಪದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರತಿಪಕ್ಷಗಳ ಪ್ರತಿಭಟನೆ ಬಗ್ಗೆ ಕೂಡ ವಿವರಣೆ ಕೊಡ್ತಾರೆ. ಯಾವ ಕಾರಣಕ್ಕೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ವಿವರಣೆ ಕೊಡ್ತಾರೆ. ದೊಡ್ಡ ಹೋರಾಟ ರೂಪಿಸುವ ಬಗ್ಗೆ ಮಾತಾಡ್ತಾರೆ. ಅನುಮತಿ ಕೊಟ್ಟರೆ ನಾವು ಕೂಡ ಹೋರಾಟ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡ್ತಾರೆ. ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ವಿರುದ್ಧ ನಾವು ಕೂಡ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅನ್ನುವಂಥ ನಿರ್ಧಾರಕ್ಕೆ ಬರಬಹುದು. ಅನುಮತಿ ನೀಡದಿದ್ದರೆ ರಾಜೀನಾಮೆ ನೀಡುವಂಥ ನಿರ್ಧಾರ ಮಾಡಬಹುದು. ಹೀಗಾಗಿ ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ ಸಚಿವ ನಾಗೇಂದ್ರ. ಈಗ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ ಸೆಪ್ಟೆಂಬರ್ 1ರಿಂದ ರಾಯಚೂರಿನಿಂದ ಬಳ್ಳಾರಿವರೆಗೆ. ರಾಜಕೀಯ ಕ್ರೆಡಿಟನ್ನು ತೆಗೆದುಕೊಳ್ಳೋಕೆ ಮತ್ತು ಲಾಭ ಮಾಡಿಕೊಳ್ಳೋಕೆ ಬಿಜೆಪಿ ನಿರ್ಧಾರ ಮಾಡಿದ್ದಾರೆ. ಈಗ ನಾಗೇಂದ್ರ ಸುಮ್ಮನೆ ಕೂತ್ಬಿಡ್ತಾರೆ, ಮಾಡಿ ಡ್ರಮೆ ಆಗಿಬಿಡ್ತಾರಲ್ಲ, ತಪ್ಪು ಮಾಡಿದಾರಪ್ಪ ಅದಕ್ಕೆ ಸುಮ್ಮನೆ ಇದ್ದಾರೆ ಅಂತ ಅವ್ರು ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿಯೇ ನಾವು ಕೂಡ ಪುಟಿದೇಳಬೇಕು, ಸಿಡಿದೇಳಬೇಕು ಅಂತ ಈ ಕಡೆಯಿಂದನೂ ಕೂಡ ಹೋರಾಟಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರಂತೆ. ಹಾಗಾಗಿಯೇ ಹೈಕಮಾಂಡ್ ನಾಯಕರನ್ನು ಇವತ್ತು ಭೇಟಿ ಮಾಡೋಕ್ಕೆ ಹೊರಟಿದ್ದಾರಲ್ರಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇರ್ತಾರೆ. ಶಿವಕುಮಾರ್, ಈಗ ಡೆಲ್ಲಿಗೆ ಹೋಗ್ತಿದ್ದಾರೆ ನಾಗೇಂದ್ರ ಅಂತ ಹೇಳಿದ್ರೆ ಸಹಜವಾಗಿ ಕುತೂಹಲ ಇದ್ದೇ ಇದೆ. ಹೈಕಮಾಂಡ್ ಏನಾದರೂ ಅವರಿಗೆ ರಾಜೀನಾಮೆ ತೆಗೆದುಕೊಳ್ಳುವಂಥ ಸೂಚನೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಹೋಗಿದ್ದಾರೋ ಅಥವಾ ತಮ್ಮನ್ನು ತಾವು ಸಮರ್ಥನೆ ಮಾಡೋಕ್ಕೆ ಹೋಗಿದ್ದಾರಾ ಅಂತ ಹೇಳಿ. ಬಟ್ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಅಂತ ಇವತ್ತು ಕೂಡ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರ ಭೇಟಿ, ಹಾಗೆ ನದಿ ನೀರಿನ ವಿವಾದಗಳ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನ ಮಾಡ್ತಾ ಇರುವಂತಹ ವಕೀಲರ ಜೊತೆ ಮಾತುಕತೆ, ಹಾಗೆ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಹೈಕಮಾಂಡ್ ನಾಯಕರ ಭೇಟಿ ಸಂದರ್ಭದಲ್ಲಿ ನಾಗೇಂದ್ರ ಅವರ ವಿಚಾರದಲ್ಲಿ ಶುರುವಾಗಿರುವಂತಹ ಸುಮಾರು 1 ವರ್ಷದಿಂದ ಏನು ಪ್ರತಿಪಕ್ಷಗಳು ಪ್ರತಿಭಟನೆ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ಈಗಾಗಲೇ ಹೈಕಮಾಂಡ್ ನಾಯಕರಿಗೂ ಕೂಡ ಮುಟ್ಟಿದೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ. ಸೊ ಇದರ ಬಗ್ಗೆ ಅವ್ರಿಗೆ ವಿವರಣೆಯನ್ನ ಕೊಡಲಿದ್ದಾರೆ. ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿರುವಂತಹ ಬೆನ್ನಲ್ಲೇ ಈಗ ನಾಗೇಂದ್ರ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಕಾರಣ ಹೈಕಮಾಂಡ್ ನಾಯಕರನ್ನ ನಾಗೇಂದ್ರ ಅವರು ಕೂಡ ಭೇಟಿಯನ್ನ ಮಾಡ್ತಾ ಇದ್ದಾರೆ. ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರ ಭೇಟಿಗೆ ನಾಗೇಂದ್ರ ಅವರ ಪ್ರಯತ್ನ ನಡೆದಿದೆ. ಈಗ ತಮ್ಮ ಮೇಲೆ ಎದುರಾಗಿರುವಂತಹ ಕಳಂಕ ಮತ್ತೆ ತಾವು ಪ್ರತಿಪಕ್ಷಗಳು ಮಾಡ್ತಾ ಇರುವಂತಹ ಪ್ರತಿಭಟನೆಗಳು, ಅದರ ಜೊತೆಗೆ ಸೆಪ್ಟೆಂಬರ್ 1ರಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರು ತಮ್ಮನ್ನ ತಾವು ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಲಿದ್ದಾರೆ. ಈಗಾಗಲೇ ಲೋಕಾಯುಕ್ತದಲ್ಲಿ ನನಗೆ ವಾಲ್ಮೀಕಿ ಹಗರಣದ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದ್ದರೂ ಕೂಡ ಪ್ರತಿಪಕ್ಷಗಳು ಸುಮ್ಮನೆ ನನ್ನನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾದಂತ ಒಂದು ತೇಜೋವಧೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತ ವಿವರಣೆಯನ್ನ ಅವರ ಮುಂದೆ ಇಡುವುದಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ಏನಾದ್ರೂ ತನ್ನಿಂದ ಮುಜುಗರ, ಪಕ್ಷ ಮತ್ತೆ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಅಂದ್ರೆ ನನಗೆ ಮೊದಲು ಅವಕಾಶವನ್ನ ಮಾಡ್ಕೊಡಿ, ನನ್ನ ಮೇಲೆ ಬಂದಿರುವಂತಹ ಕಳಂಕವನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಮತ್ತೆ ಶ್ರೀರಾಮುಲು ಜನಾರ್ದನ ರೆಡ್ಡಿ ಅವರ ದಾಖಲೆ ಸಮೇತ ಅವರು ಹೋರಾಟದ ರೂಪುರೇಷೆಗಳ ಸಮೇತ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಮೊದಲಿಗೆ ತಮ್ಮನ್ನ ಸಮರ್ಥನೆ ಮಾಡ್ಕೊಳ್ಳೋದು, ಮತ್ತೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರ ವಿರುದ್ಧವಾಗಿ ನಾನು ಪ್ರತಿಯಾಗಿ ಹೋರಾಟವನ್ನ ಆ ಭಾಗದಲ್ಲಿ ರೂಪಿಸ್ತೇನೆ, ದೊಡ್ಡ ಮಟ್ಟದ ಹೋರಾಟವನ್ನ ರೂಪಿಸ್ತೇನೆ, ಅವರಿಗೆ ಡ್ಯಾಮೇಜ್ ಆಗುವಂತೆ ನಾನು ಮಾಡ್ತೇನೆ, ನನಗೆ ಅವಕಾಶವನ್ನ ಮಾಡ್ಕೊಡಿ ಅಂತೇಳಿ ಮನವಿಯನ್ನ ಮಾಡ್ಲಿದ್ದಾರೆ. ಒಂದು ವೇಳೆ ಏನಾದ್ರೂ ಹೈಕಮಾಂಡ್ ನಾಯಕರು ಅದಕ್ಕೆ ಒಪ್ಪದೇ ಹೋದಂತ ಸಂದರ್ಭದಲ್ಲಿ ತಾವು ಪಕ್ಷ ಮತ್ತೆ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ನನ್ನಿಂದ ಅಂತ ಹೇಳಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕೂ ಕೂಡ ರೆಡಿಯಾಗಿದ್ದೇನೆ, ನನ್ನ ರಾಜೀನಾಮೆಯನ್ನ ಅಕ್ಸೆಪ್ಟ್ ಮಾಡಿ ಅಂತೇಳಿ ವರಿಷ್ಠರ ಮುಂದೆನೆ ತಮ್ಮ ಮನವಿಯನ್ನು ಕೂಡ ಇಡ್ಲಿದ್ದಾರೆ. ಹಾಗಾಗಿ ಇವತ್ತು ನಾಗೇಂದ್ರ ಅವರು ದೆಹಲಿಗೆ ಭೇಟಿಯನ್ನ ಕೊಟ್ಟಿರುವಂತದ್ದು ಬಹಳ ಕುತೂಹಲವನ್ನು ಹುಟ್ಟಿಸ್ತಾ ಇದೆ. ಒಂದು ಕಡೆ ತಮ್ಮನ್ನ ಸಮರ್ಥನೆ ಮಾಡ್ಕೊಳ್ಳೋದು, ಪ್ರತಿಪಕ್ಷಗಳ ವಿರುದ್ಧವಾಗಿ ಅವರು ಮಾಡ್ತಾ ಇರುವಂತಹ ಆರೋಪಗಳಿಗೆ ತಿರುಗೇಟನ್ನ ಕೊಡೋದು, ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರ ವಿರುದ್ಧವಾಗಿ ಹೋರಾಟವನ್ನ ರೂಪಿಸೋದು, ಅಂತಿಮವಾಗಿ ಹೈಕಮಾಂಡ್ ಬಗ್ಗದೇ ಇದ್ದಂತ ಸಂದರ್ಭದಲ್ಲಿ ತಾವೇ ಸ್ವತಃ ವಾಲಂಟರಿ ಆಗಿ ರಾಜೀನಾಮೆಯನ್ನ ಕೊಡುವಂತ ಒಂದು ನಿರ್ಧಾರಕ್ಕೆ ಈಗ ನಾಗೇಂದ್ರ ಬಂದಿದ್ದಾರೆ ಅಂತೇಳಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಅವರ ಕಡೆಯಿಂದ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ದೆಹಲಿಯ ಭೇಟಿ ಇವತ್ತು ಒಂದು ನಾಗೇಂದ್ರ ಅವರ ಅಳಿವು ಮತ್ತೆ ಉಳಿವು ಎರಡನ್ನೂ ಕೂಡ ನಿರ್ಧರಿಸುವಂತ ಸಾಧ್ಯತೆಗಳಿದೆ. ಸೊ ನೋಡ್ಬೇಕಾಗತ್ತೆ, ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ನಂತರ ಈ ಕಡೆ ಪ್ರತಿಪಕ್ಷಗಳ ವಿರುದ್ಧ ಹೋರಾಟವೋ ಅಥವಾ ಸ್ವತಃ ರಾಜೀನಾಮೆಯನ್ನ ಕೊಟ್ಟು ನಾಗೇಂದ್ರ ಅವರು ಹೊರಗಡೆ ಬರ್ತಾರ ನೋಡ್ಬೇಕಾಗತ್ತೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.